ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ಲೈಫ್. ನಾನು ನಾಗಶ್ರೀ. ಯಾರು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಆವಾಗ ಅವ್ರಿಗೂ ಕೂಡ ವೀಡಿಯೋ ನೋಡಬಹುದಾಗಿರುತ್ತೆ. ಹಾಗೆಯೇ ನಾವಿಲ್ಲಿ ಒಂದು ಟ್ರಾವೆಲ್ ವ್ಲಾಗ್ನ ನೋಡ್ತಾ ಇದ್ದೀರಿ. ಇಲ್ಲಿ ನಾವು ಮೈಸೂರಿನಿಂದ ಹುಣಸೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ದೇವಸ್ಥಾನದಲ್ಲಿ ನಮ್ಮ ಮನೆಯಿಂದ ಪೂಜೆ ಮಾಡಿಸ್ತಾ ಇದ್ವಿ. ಸಂತೋಷ್ ಅವರ ಅಜ್ಜಿ ಊರು ಇದು, ಹುಣಸೂರು ಕಟ್ಟೆಮಳ್ಳವಾಡಿ ಅಂತ ಹೇಳಿ ಹುಣಸೂರು ಪಕ್ಕ ಬರುತ್ತೆ. ಅಲ್ಲಿ ಅವ್ರ ಊರಾಗಿರೋದ್ರಿಂದ ಅಲ್ಲಿ ಪೂಜೆ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಫ್ಯಾಮಿಲಿ. ಇಲ್ಲಿ ರಾಮ ಮಂದಿರದಲ್ಲಿ ಪೂಜೆ ಮಾಡಿಸ್ತಾ ಇದ್ದಿದ್ದು ಅಭಿಷೇಕ. ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ನೋಡ್ತಾ ಇರ್ಬೋದು, ಅಂದರೆ ರಾಮದೇವ್ರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಗಣಪತಿ, ರಾಮ, ಲಕ್ಷ್ಮಣ ಹಾಗೆ ಸೀತಾದೇವಿ ಇವ್ರದ್ದು ವಿಗ್ರಹಗಳು, ಅದರ ಜೊತೆಗೆ ಒಂದು ಶಿವಲಿಂಗ ಹಾಗೆಯೇ ನಂದಿ ಕೂಡ ಇಲ್ಲಿ ಪೂಜೆ ಮಾಡಿಸ್ತಾ ಇದ್ವಿ. ಇದಿಷ್ಟು ಕೂಡ ರಾಮ ಮಂದಿರದಲ್ಲಿ ಇತ್ತು. ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು, ಎಲ್ಲ ಕೂಡ ತುಂಬ ಚೆನ್ನಾಗಾಯಿತು. ಹಾಗೆಯೇ ಇಲ್ಲಿ ನಾನು ಮತ್ತು ನಮ್ಮ ಅತ್ತೆ, ನಮ್ಮ ಚಿಕ್ಕತ್ತೆ ಎಲ್ಲರೂ ಇಲ್ಲಿ ಪ್ರಸಾದ ರೆಡಿ ಮಾಡ್ಕೊತಾ ಇದ್ದೀವಿ. ಮೈಸೂರಿಂದನೇ ಸ್ವಲ್ಪ ಮಾಡಿಸ್ಕೊಂಡು ಹೋಗಿದ್ವಿ ಮಾಡಿಕೊಂಡು. ಹಾಗೆಯೇ ಅಲ್ಲೂ ಕೂಡ ಮಾಡ್ಕೊಂಡ್ವಿ. ಇಲ್ಲಿ ಪಂಚಕಜ್ಜಾಯ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ಕೊಡೋದಕ್ಕೋಸ್ಕರ. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಹೇಳ್ತಾರಲ್ಲ, ನಾವು ಮನೇಲಿ ಸುಮ್ಮನೆ ಮಾಡ್ಕೊಳ್ಳೋದಕ್ಕಿಂತ ದೇವ್ರಿಗೆ ನೈವೇದ್ಯ ಅಂತ ಇಟ್ಟು ನಾವು ತೊಗೊಂಡ್ರೆ ಅದು ತುಂಬಾ ರುಚಿ ಕೊಡುತ್ತೆ ಅಂತ ಸೇಮ್ ಹಾಗೆ ಅನ್ನಿಸ್ತಾ ಇತ್ತು. ನೈವೇದ್ಯ ಮಾಡಿರೋ ಪ್ರಸಾದನೇ ಬೇರೆ ರುಚಿ ಕೊಡುತ್ತೆ ನಮಗೆ, ಹಾಗೆ ಫೀಲ್ ಆಯಿತು ಇದನ್ನು ತಿಂದಾಗ ನಮಗೆ. ಹಾಗೆಯೇ ಇಲ್ಲಿ ಒಂದು ವಿಡಿಯೋ ಸಣ್ಣದಾಗಿ ಹಾಕಿದ್ದೀನಿ, ಊರು ಹೇಗಿತ್ತು ಅಂತ ಹೇಳಿಬಿಟ್ಟು. ನನಗಿದನ್ನು ನೋಡಿದಾಗ ನನ್ನ ಬಾಲ್ಯದ ನೆನಪಾಯಿತು. ಯಾಕೆ ಅಂತ ಹೇಳಿದ್ರೆ ಇವಾಗೆಲ್ಲ ಸಿಟಿಲಾಗಿರ್ಬೋದು, ಹಳ್ಳಿಗಳ ಕಡೆ ಆಗಿರ್ಬೋದು, ಎಲ್ಲ ಕಡೆನೂ ಮಹಡಿ ಮನೆಗಳನ್ನು ಪ್ರಿಫರ್ ಮಾಡ್ತಾರೆ. ಆದರೆ ಈ ಥರ ಹೆಂಚಿನ ಮನೆಗಳನ್ನು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿದಾಗ, ಅಂದರೆ ಈಗಲೂ ಕೂಡ ಇದೆ, ಬಟ್ ಈ ಥರ ಎಲ್ಲ ಜಗಲಿ ನೋಡಿದಾಗೆಲ್ಲ ಅನ್ಸೋದೇನು ಅಂತ ಹೇಳಿದ್ರೆ, ಇವಾಗ ಯಾರೂ ಸಿಟಿ ಕಡೆ ಆಗಿರಲಿ ಹಳ್ಳಿ ಕಡೆ ಆಗಿರಲಿ ಈ ಥರ ಜಗಲಿಗಳೇನು ಕಟ್ಸಲ್ಲ. ಆದರೆ ಹಳೆ ಕಾಲದವರು ಎಷ್ಟು ಜನರಿಗೆ ಉಪಯೋಗ ಆಗಲಿ ಅಥವಾ ಅವ್ರು ಕೂತ್ಕೊಳ್ಳೋದಕ್ಕೆ ಸಹಾಯ ಆಗಲಿ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಕಟ್ಟಿಸ್ತಾ ಇದ್ರು ಅಂತ ತುಂಬಾ ನೋಡಿದಾಗ ತುಂಬ ಖುಷಿ ಆಯಿತು ನನಗೆ. ಇವಾಗ ಹಿಂದೆ ನೋಡಿ ಆ್ಯಂಟೆನಾಗಳೆಲ್ಲ ಇರ್ತಾಯಿತ್ತು, ಬಟ್ ಇವಾಗ ಅದೆಲ್ಲ ಇಲ್ಲ. ಬಟ್ ಈ ಒಂದು ಪ್ರದೇಶ ನೋಡಿದಾಗ ಯಾರ್ಯಾರಿಗೆ ನಿಮ್ಮ ಬಾಲ್ಯ, ನಿಮ್ಮ ಅಜ್ಜಿ ಮನೆ, ನಿಮ್ಮ ತಾತನ ಮನೆ ಅದೆಲ್ಲ ನೆನಪಾಯಿತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೆ. ಹಾಗೆಯೇ ನಾವಲ್ಲಿ ಪೂಜೆಗೆ ಹೋಗಿದ್ದಾಗಲೇ ಊರಲ್ಲಿ ಮಳೆ ಆಯಿತು. ಅಂದರೆ ಈ ವರ್ಷ ನಾನು ಕಂಡಿದ್ದು ಇದೇ ಮೊದಲನೇ ಮಳೆ ಅಂತ ಹೇಳ್ಬೋದು. ತುಂಬ ಜೋರಾಗಿ ಬರ್ತಾಯಿತ್ತು. ನಾವು ಹೇಗಪ್ಪ ಇಲ್ಲಿಂದ ವಾಪಸ್ ರಾತ್ರಿ ಹೊತ್ತು ಬೇರೆ ನಾವು ಟ್ರಾವೆಲ್ ಮಾಡಬೇಕಾಗಿತ್ತು. ಸೊ ಈ ಥರ ಮಳೆ ಜೋರಾಗಿದ್ದರೆ ಹೇಗಪ್ಪ ಊರು ತಲುಪೋದು ಅಂತ ತುಂಬಾ ಅಂದ್ಕೊತಿದ್ವಿ. ಬಟ್ ಪೂಜೆ ಎಲ್ಲ ಒಳಗಾಗಿ ಮಳೆ ಕೂಡ ಕಮ್ಮಿಯಾಗಿ ನಿಂತು ಹೋಯಿತು. ನಮಗೂ ಹೊರಡೋದಕ್ಕೆ ತುಂಬಾ ಸಹಾಯ ಆಯಿತು. ಬಟ್ ಪೂಜೆ ಆಗಿರ್ಬೋದು, ಅಲ್ಲಿ ನಾವು ಕಳೆದಂಥ ಟೈಮು ಒಂದಿನ ಪೂರ್ತಿ ಅದೆಲ್ಲ ತುಂಬಾ ಚೆನ್ನಾಗಿತ್ತು, ತುಂಬ ಮೆಮೊರಿಯಬಲ್ ಆಗಿತ್ತು. ಒಂಥರ ನನಗಾಗಲಿ ನನ್ನ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ತುಂಬ ಖುಷಿಯಾಯಿತು. ಅದಲ್ಲದೆ ಸಂತೋಷ್ ಅವ್ರ ಅಜ್ಜಿ ಮನೆಗೆ ನಮ್ಮ ಮಗುನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ಅದೇ ಒಂಥರ ಬೇರೆ ಫೀಲಿಂಗ್ ಇತ್ತು. ಇವ್ರಿಗಂತೂ ತುಂಬಾ ಖುಷಿಯಾಯಿತು. ನಾನು ಅಜ್ಜಿ ಮನೆಗೆ ರಜಕ್ಕೆ ಅಂತ ಬರ್ತಿದ್ದೆ, ಈಗ ನನ್ನ ಮಗ ಬರ್ತಾ ಇದ್ದಾನೆ ಅಂತ ಹೇಳಿ ತುಂಬ ಖುಷಿ ಪಡ್ತಾಯಿದ್ರು ಅವರು. ಹಾಗೆಯೇ ಇಲ್ಲಿ ನಮ್ಮ ಕೃತುನೂ ತುಂಬ ಚೆನ್ನಾಗಿ ಮಳೆಗೆ ರೈನ್ ಗೋ ಅವೇ ರೈಮ್ಸ್ ಎಲ್ಲ ಹೇಳ್ಕೊಂಡು ತುಂಬಾ ಖುಷಿಪಟ್ಟ ಅವನು ಕೂಡ ಮಳೆ ನೋಡಿ. ಅದೆಲ್ಲ ನೋಡ್ತಾ ಇದ್ದರೆ ನಮಗೆ ನಾವು ಬಾಲ್ಯದಲ್ಲಿದ್ದದ್ದು ನೆನಪೆಲ್ಲ ತುಂಬಾ ನನಗೆ ಬರ್ತಾಯಿತ್ತು. ನಮ್ಮ ಮಗುನಂತೂ ಬಿಟ್ಟಿದ್ರೆ ಅವನು ಹೋಗಿ ಮಳೇಲಿ ಚೆನ್ನಾಗಿ ನೆನಿಬೇಕು, ಅಷ್ಟು ಖುಷಿ ಪಡ್ತಾಯಿದ್ದ. ಬಟ್ ತುಂಬಾ ಜೋರಾಗಿ ಬಂತು. ಎಲ್ಲರಿಗೂ ಒಂದು ಸ್ವಲ್ಪ ಸೆಕೆಯಲ್ಲಿರೋರಿಗೆಲ್ಲ ತಂಪಾಗಿ ಇದಾಯಿತು. ಸೊ ಈ ಥರದ್ದನ್ನೆಲ್ಲ ನೋಡಿದಾಗ ತುಂಬ ಖುಷಿಯಾಯಿತು. ಹಾಗೆಯೇ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ತುಂಬ 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 ಥ್ಯಾಂಕ್ಸ್. ಹಾಗೆಯೇ ನೀವು ಎಷ್ಟಕ್ಕೆಷ್ಟು ಶೇರ್ ಮಾಡ್ತಿರೋ ನಿಮ್ಮ ಫ್ಯಾಮಿಲಿಯವ್ರಿಗೆ, ಫ್ರೆಂಡ್ಸ್ಗೆ, ಅಷ್ಟೂ ನನ್ನ ವೀಡಿಯೋಸ್ನ ಅವರು ಎಲ್ಲ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಸಪೋರ್ಟ್ ಮಾಡ್ತಾಯಿರಿ ಅಂತ ತುಂಬ ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಈಗ ನಾವು ಪೂಜೆ ಎಲ್ಲ ಮುಗಿಸಿ ಇವಾಗ ವಾಪಸ್ ರಿಟರ್ನ್ ರಾತ್ರಿ ಮೈಸೂರಿಗೆ ಬಂದು ರೀಚ್ ಆದ್ವಿ. ಇಲ್ಲಿಗೆ ನಾನು ವೀಡಿಯೋಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.